ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ರುತಿ. ಈ ವಾರ ನಾನು ಆಫೀಸ್ಗೆ ಹೋಗಿರಲಿಲ್ಲ, ಸೊ ಹಾಗಾಗಿ ಥರ್ಸ್ಡೇ ನಾನು ಡಿಸೈಡ್ ಮಾಡಿದೆ ನಾನು ಆಫೀಸಿಗೆ ಹೋಗಬೇಕು ಅಂತ. ಬಟ್ ಮನೆಯಿಂದ ಹೊರಡೋದೇ ಲೇಟಾಗಿ ಹೋಯಿತು. ಒಂದು 15 ನಿಮಿಷ ಮನೆಯಿಂದನೇ ಲೇಟಾಗಿ ಹೊರಟಿದ್ದು. ಐ ಆಮ್ ಜಸ್ಟ್ ಹೋಪಿಂಗ್ ದಟ್ ದೇ ಶುಡ್ ನಾಟ್ ಬಿ ಟೂ ಮಚ್ ಟ್ರಾಫಿಕ್ ಅಂತ. ಬಟ್ ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಬನ್ನಿ ನೋಡೋಣ. Let's not do any experiment sitting in any other floor. I decided to directly go and sit in 9th floor. So 9th ಫ್ಲೋರಿಗೆ ಡೈರೆಕ್ಟಾಗಿ ಹೋಗ್ತಾ ಇದ್ದೀನಿ. ಫಸ್ಟ್ ಚೆಕ್ ಮಾಡೋದು ಆ್ಯಸ್ ಯೂಶ್ವಲ್ ಲೇಕ್ ವ್ಯೂ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಸಿಕ್ಕಾಪಟ್ಟೆ ಕ್ಲೌಡ್ಸ್ ಇದೆ ಇವತ್ತು. ಗಾಳಿನಲ್ಲಿ ಗಾಡಿನ ಓಡಿಸ್ಕೊಂಡು ಬಂದಿರೋದ್ರಿಂದ ಹಾಗೆ ನಾನು ಶೇಡ್ಸ್ನ ಯೂಸ್ ಮಾಡದೇ ಇರೋ ಕಾರಣಕ್ಕೆ ನನ್ನ ಕಣ್ಣು ಸ್ವಲ್ಪ ನೋವು ಬರ್ತಾ ಇತ್ತು. ಐ ಜಸ್ಟ್ ಇಮಿಡಿಯೇಟ್ಲಿ ಥಾಟ್ ದ್ಯಾಟ್ ಐ ಹ್ಯಾವ್ ಆಲ್ರೆಡಿ ಅಪ್ಲೈಡ್ ಕಾಜಲ್, ಐ ಹ್ಯಾವ್ ಟು ವೈಪ್ ಇಟ್ ಆಫ್. ಈಗ ನಾನು ಕಾಜಲ್ನ ರಿಮೂವ್ ಮಾಡಿಲ್ಲ ಅಂತಂದರೆ ಅನ್ನೋಯಿಂಗ್ಲಿ ಐ ವಿಲ್ ಜಸ್ಟ್ ಮೇಕ್ ಇಟ್ ಲುಕ್ ಲೈಕ್ ಅ ನಾಗವಲ್ಲಿ. ಸೊ ಐ ಆಮ್ ನಾಟ್ ಯೂಸ್ ಟು ಕಾಜಲ್ ಆ್ಯಂಡ್ ಎವ್ರಿಥಿಂಗ್. ದ್ಯಾಟ್ಸ್ ಅ ರೀಸನ್ ನಾನು ಕೈಯಿಂದಾನೇ ನಾನು ಅಪ್ಲೈ ಮಾಡಿರೋ ಕಾಜಲ್ನ ರಿಮೂವ್ ಮಾಡ್ಕೊಂಡ್ಬಿಟ್ಟೆ. And this is my pink color top which I have bought it online maybe around 2 years ago. That time I was little chubby, but now I can see like this is not fitting me exactly the way how it used to fit me. But it's okay. ಚೆನ್ನಾಗಿದೆ ಅಂತ ಹಾಕ್ಕೊಂಡೆ. ನಾನು ತುಂಬ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ದೆ ಮುಂಚೆ, ಬಟ್ ಇವಾಗೆಲ್ಲ ಕಡಿಮೆ ಮಾಡಿದ್ದೀನಿ. ಇವಾಗ ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡಿದ್ರು ನನ್ನ ಪಾಪುಗೋಸ್ಕರ ಅಂತಲೇ ಜಾಸ್ತಿ ಮಾಡೋದು. ನನಗೆ ಅಂತ ಬಟ್ಟೆ ತೊಗೊಳೋದೇ ಕಡಿಮೆ ಆಗೋಗ್ಬಿಟ್ಟಿದೆ. ಅನದರ್ ಇಂಪಾರ್ಟೆಂಟ್ ರೀಸನ್ ನಾನು ಯಾಕೆ ಬಟ್ಟೆ ಶಾಪಿಂಗ್ ಮಾಡ್ತಾ ಇಲ್ಲ ಅಂತ ಅಂದರೆ ಇಟ್ಸ್ ಡ್ಯೂ ಟು ವರ್ಕ್ ಫ್ರಮ್ ಹೋಮ್ ಆಪ್ಷನ್. ಕೋವಿಡ್ಗಿನ್ನು ಮುಂಚೆ ವರ್ಕ್ ಫ್ರಮ್ ಹೋಮ್ ಆಪ್ಷನ್ನೇ ಇರಲಿಲ್ಲ, ವರ್ಕ್ ಫ್ರಮ್ ಆಫೀಸ್ ಅಂತ ಇರೋದು. ಎಷ್ಟು ಬಟ್ಟೆ ಇದ್ದರೂ ಸಾಕಾಗ್ತಾ ಇರಲಿಲ್ಲ ನನಗೆ. ಬಟ್ ಇವಾಗ ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ನನಗೆ ಹೆಂಗಿದ್ರೂ ನಡೆಯುತ್ತೆ ಮನೆಯಲ್ಲಿ ಅಂದ್ಕೊಂಡು ನನಗೆ ಹೆಂಗೆ ಬೇಕೋ ಹಾಗೆ ರೆಡಿಯಾಗಿ ಕೂತ್ಕೊಂಡಿರ್ತೀನಿ. ಸೊ ದ್ಯಾಟ್ಸ್ ಆಲ್ಸೋ ಒನ್ ಆಫ್ ದ ಮೇಜರ್ ರೀಸನ್. ಹಾಯ್ ಎವ್ರಿವನ್, ನಾನಿವತ್ತು ಆಫೀಸ್ ರೀಚ್ ಆಗಿದ್ದು ಆಲ್ಮೋಸ್ಟ್ 8 ಗಂಟೆ ಆಯಿತು. ಬಟ್ ಆ್ಯಸ್ ಯೂಶ್ವಲ್ ನಾನೇ ಫಸ್ಟ್ ಈ ಫ್ಲೋರಲ್ಲಿ ಬಂದಿರೋದು. ಯಾರೂ ಇಲ್ಲ, ನಾನೊಬ್ಬಳೇ. ನಾನು ನಿನ್ನೆ ಮಲಗೋದು ಲೇಟ್ ಆಯಿತು. ಬೈ ದ ಟೈಮ್ ಐ ಲಾಗ್ಡ್ ಔಟ್ ಇಟ್ ವಾಸ್ ಆಲ್ಮೋಸ್ಟ್ 11. ಸೊ ನಾನು ಸ್ಟೇಟಸ್ ಅಪ್ಡೇಟ್ ಕೊಟ್ಟು ನಾನು ಲಾಗೌಟ್ ಆಗೋಷ್ಟಿಗೆ 11 ಗಂಟೆ. ಬೆಳಿಗ್ಗೆ ಬೇಗ ಇದ್ದೆ. ಆಫೀಸ್ ಕೆಲಸ ಆದ ತಕ್ಷಣ ಆ್ಯಸ್ ಯೂಶ್ವಲ್ ಅಡುಗೆ ಮನೆ ಕೆಲಸ ಇರುತ್ತೆ ಒಂಚೂರು. ಸೊ ಅದನ್ನೆಲ್ಲ ಮುಗಿಸೋಷ್ಟಿಗೆ 12 ಗಂಟೆನೇ ಆಗೋಗಿತ್ತು. ನೀವು ನೋಡ್ತಾ ಇದ್ದೀರಾ, ನಾನು ಹೇರ್ನ ಚಾಪ್ ಮಾಡಿದ್ದೀನಿ. ಅದು ಜಸ್ಟ್ ರ್ಯಾಂಡಮ್ ಆಗಿ ನಿನ್ನೆ ಬೆಳಿಗ್ಗೆ ಐ ಜಸ್ಟ್ ಥಾಟ್ ಲೈಕ್ ಜಾಸ್ತಿ ಆಗಿದೆ ಕೂದಲು, ಲೈಕ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ. ಸೊ ಹಾಗಾಗಿ ನಾನು ಜಸ್ಟ್ ಥಾಟ್ ಇಮಿಡಿಯೇಟ್ಲಿ ಓಕೆ ಲೆಟ್ಸ್ ಚಾಪ್ ಇಟ್ ಅಂತ ನಾನು ಜಸ್ಟ್ ಚಾಪ್ ಮಾಡಿಬಿಟ್ಟೆ ಇಮಿಡಿಯೇಟಾಗಿ. ಮೋಸ್ಟ್ಲಿ ಇದು ವರ್ಕ್ ಫ್ರಮ್ ಹೋಮ್ ಎಫೆಕ್ಟ್ ಅಂತ ಅನಿಸುತ್ತೆ. ಒಬ್ಬಳೇ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಇಷ್ಟಪಡೋದು. ಮುಂಚೆ ಐ ಯೂಸ್ ಟು ಬಿ ವಿತ್ ಕಲೀಗ್ಸ್. ಅವ್ರ ಜೊತೆನೇ ಲಂಚು, ಕಾಫಿ, ಟೀ ಎಲ್ಲ ಆಗೋದು. ಅವ್ರ ಜೊತೆನೇ ಕೂತ್ಕೊಂಡು ಕೆಲಸನೂ ಮಾಡೋದು. ಅವರು ಇನ್ ಬಿಟ್ವೀನ್ ಬ್ರೇಕ್ ತೊಗೊಳ್ಳೋಣ ಅಂದ ತಕ್ಷಣ ಬೇಗ ಎದ್ಬಿಡ್ತಿದ್ದೆ, ಬ್ರೇಕ್ ತೊಗೋತಿದ್ದೆ. ದೆನ್ ಐ ಯೂಸ್ ಟು ಕಮ್ ಬ್ಯಾಕ್ ಆ್ಯಂಡ್ ಕಂಟಿನ್ಯೂ ಮೈ ವರ್ಕ್. ಅಂದರೆ ನನ್ನ ಕೆಲಸನೂ ಡಿಸೈಡ್ ಮಾಡೋದು ನನ್ನ ಸುತ್ತಮುತ್ತಲಿನ ಜನರು, ಆ ಥರ ಇತ್ತು. ಬಟ್ ನೌ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ನಾನೇ ಡಿಸೈಡ್ ಮಾಡ್ತೀನಿ ವಾಟ್ ಐ ಹ್ಯಾವ್ ಟು ಡೂ ನೆಕ್ಸ್ಟ್ ಆ್ಯಂಡ್ ವಾಟ್ ಐ ಶುಡ್ ಬಿ ಕಂಪ್ಲೀಟಿಂಗ್ ಇನ್ ನೆಕ್ಸ್ಟ್ 1 hour ಅಂತ. ಆ್ಯಂಡ್ ದೆರ್ ಈಸ್ ನೋ ಅದರ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ ವಿಚ್ ಕ್ಯಾನ್ ಇನ್ಫ್ಲೂಯೆನ್ಸ್ ಮೀ. ಸ್ವಲ್ಪ ಹೊತ್ತು ಕೆಲಸ ಮಾಡಿದೆ, ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು. ಐ ಜಸ್ಟ್ ಗಾಟ್ ಅಪ್ ಆ್ಯಂಡ್ ಹ್ಯಾಡ್ ಮೈ ಕಾಫಿ. ಮತ್ತು ತಿರ್ಗಾ ಸೇಮ್ ಪ್ಲೇಸ್ಗೆ ಬಂದು ಕೂತ್ಕೊಂಡು ಐ ಕಂಟಿನ್ಯೂಡ್ ಮೈ ವರ್ಕ್. ಓಕೆ, ನನಗೊಂದು ವಿಷಯ ನೆನಪಿಗೆ ಬಂತು. ನಾನು ಇವಾಗ ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ಅಂದರೆ, ಮದುವೆಗಿಂತಲೂ ಮುಂಚೆ ಯಾರಾದರೂ ಬಂದು ಯಾವುದಾದ್ರೂ ಮೂವಿನ ನೋಡು ಅಂದ ತಕ್ಷಣ ನಾನು ಯಾವ ಲ್ಯಾಂಗ್ವೇಜಲ್ಲಾದರೂ ಆಗಿರಲಿ ಆ ಮೂವಿ, ಇಂಗ್ಲೀಷ್, ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳ್, ಯಾವುದಾದ್ರೂ ಲ್ಯಾಂಗ್ವೇಜ್ ಆಗಿರಲಿ ಕೂತ್ಕೊಂಡು ನೋಡ್ತಿದ್ದೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಎನಿಥಿಂಗ್. ಇಟ್ ಕ್ಯಾನ್ ಬಿ ಅ ಲವ್ ಟ್ರಯಾಂಗಲ್ ಆರ್ ಅ ಸಸ್ಪೆನ್ಸ್ ಥ್ರಿಲ್ಲರ್ ಆರ್ ಇಟ್ ಕ್ಯಾನ್ ಬಿ ಅ ಕಾಮಿಡಿ, ಎನಿಥಿಂಗ್. ಯಾವ ಜಾನರ್ ಮೂವಿ ಆದರೂ ನಾನು ನೋಡ್ತಿದ್ದೆ. ಬಟ್ ಇವಾಗ ಎಷ್ಟು ಚೂಸಿ ಆಗಿದ್ದೀನಿ ಅಂದರೆ, ಯಾರಾದರೂ ನನಗೆ ಮೂವಿ ಸಜೆಸ್ಟ್ ಮಾಡಿದರೆ ಅದು ಕಾಮಿಡಿ ಮೂವಿನಾ ಅಂತ ಕೇಳ್ತೀನಿ. ಅದು ಕಾಮಿಡಿ ಇತ್ತು ಅಂದರೆ, ನನಗೆ ಪುರ್ಸೊತ್ತಿತ್ತಂದರೆ ನೋಡ್ತೀನಿ, ಇಲ್ಲ ಅಂದರೆ ನೋಡೋದಿಲ್ಲ. ನಂಗೆ ಆ್ಯಕ್ಚುಲಿ ಟೈಮ್ ಸಿಗೋದೇ ಕಡಿಮೆ. ಅದು ನಾನು ಮೂವಿ ಸ್ಟಾರ್ಟ್ ಮಾಡಿದರೆ ಅದು 3ರಿಂದ 4 ದಿನ ತೊಗೊಳ್ತೀನಿ ಅದು ಕಂಪ್ಲೀಟಾಗಿ ಮೂವಿ ನೋಡೋಕ್ಕೆ. ಆ ಥರ ಮನುಷ್ಯ ನಾನಿವಾಗ.
ಅದರಲ್ಲಿ ಕಾಮಿಡಿ ಬಿಟ್ಟು ಯಾವ್ಯಾವುದು ಸಸ್ಪೆನ್ಸ್ ಥ್ರಿಲ್ಲರು ಅದನ್ನೆಲ್ಲ ನೋಡಿಬಿಟ್ರೆ ನನಗೆ ಹುಚ್ಚ ಹಿಡ್ದೋಗ್ಬಿಡುತ್ತೆ. ಯಾರನ್ನು ಕೊಂದರು, ಯಾಕೆ ಕೊಂದರು, ಹೆಂಗೆ ಕೊಲೆ ಮಾಡಿದ್ರು ಅದನ್ನೆಲ್ಲ ನೋಡಿ ನನಗಿರೋ ನೆಮ್ಮದಿನೂ ಹಾಳು ಮಾಡ್ಕೊಂಡಂಗೆ ಅನಿಸುತ್ತೆ. ಸೊ ನನಗೆ ಅದಕ್ಕೆ ನನ್ನ ಮನಸ್ಸಿಗೆ ಫೀಲ್ ಗುಡ್ ಅಂತ ಅನಿಸ್ಬೇಕು. ಆ ಥರ ಇತ್ತು ಅಂದರೆ ಅಷ್ಟೇ ನೋಡ್ತೀನಿ. ನನಗೆ ಯಾವುದಾದ್ರೂ ಕಾಮಿಡಿ ಮೂವೀಸ್ ನಿಮಗೆ ಗೊತ್ತಿತ್ತು ಅಂದರೆ ನಂಗೆ ಸಜೆಸ್ಟ್ ಮಾಡಿ, ನಾನು ಅದನ್ನು ನೋಡ್ತೀನಿ. ನಾನು ಎವ್ರಿ ಥರ್ಸ್ಡೇ ಉಪವಾಸ ಮಾಡ್ತೀನಿ. ಸೊ ಹಾಗಾಗಿ ಲಂಚ್ ಬ್ರೇಕ್ ತೊಗೊಳ್ಳೋ ಅವಶ್ಯಕತೆ ಏನಿರಲಿಲ್ಲ. ಕೂತ್ಕೊಂಡು ಸುಮ್ಮನೆ ಕೆಲಸ ಮಾಡ್ತಾಯಿದ್ದೆ. ನಾನು ಕೆಲಸ ಮಾಡ್ತಿದ್ರೆ ಹಾಗೆ ಒಂಥರ ಮುಳುಗೋಗ್ಬಿಟ್ಟಿರ್ತೀನಿ ಕೆಲಸದಲ್ಲಿ. ಹೊರಗಡೆ ಏನಾಯಿತು, ಇಲ್ಲ ನನ್ನ ಪಕ್ಕದಲ್ಲಿ ಯಾರಾದರೂ ಬಾಂಬ್ ಹಾಕಿದ್ರು ನನಗೆ ಗೊತ್ತಾಗಲ್ಲ. ಹಂಗೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಕಂಟಿನ್ಯೂಟಿ ಮುಖ್ಯ ನನಗೆ. ಆ ಥರ ನಾನು. ಆಮೇಲೆ ನೋಡಿ ಎಷ್ಟು ಬುದ್ಧಿವಂತೆ ನಾನು ಅಂದರೆ, ಮೈಕ್ ಹಾಕ್ಕೊಳ್ದೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ನಾನು ಮನೆಗೆ ಹೋಗಿ ಕನೆಕ್ಟ್ ಆಗ್ತೀನಿ ಅಂತ. ಹೌ ಸ್ಟುಪಿಡ್. ಸೊ ಇವಾಗ ನೋಡಿ ಕೂತ್ಕೊಂಡು ಎಲ್ಲ ಪ್ಯಾಕ್ ಮಾಡಿಕೊಂಡೆ. ಮೈಕು, ರಿಸೀವರು, ಲ್ಯಾಪ್ಟಾಪ್, ಬ್ಯಾಗು ಎಲ್ಲ ಹಾಕ್ಕೊಂಡ್ಮೇಲೆ ಸಡನ್ನಾಗಿ ಥಾಟ್ ಬಂತು, ಹೌದು ಹೊರಗಡೆ ಮಳೆ ಬರ್ತಿದೆ ಏನೋ ಒಂದು ಸಾರಿ ಚೆಕ್ ಮಾಡೋಣ ಅಂತ. ಆಮೇಲೆ ಚೆಕ್ ಮಾಡ್ತೀನಿ, ಆಗಷ್ಟೇ ಮಳೆ ಬಂದು ನಿಂತಿತ್ತು. ಬಟ್ ಸಿಕ್ಕಾಪಟ್ಟೆ ಕಾರ್ಮೋಡ. ಇನ್ನೇನು ಮಾಡೋಕ್ಕಾಗತ್ತೆ. ಆಲ್ರೆಡಿ ನಿದ್ದೆ ಮಾಡಿಲ್ಲ ಸರಿಗೆ, ತಲೆನೋವಿದೆ. ಇನ್ನು ಮಳೆಯಲ್ಲಿ ನೆನ್ಕೊಂಡು ಜ್ವರ ಬಂದರೆ ಕಷ್ಟ ಅಂತ ಅಲ್ಲೇ ಕೂತ್ಕೊಂಡು ಇನ್ನೊಂದು 30-40 ಮಿನಿಟ್ಸ್ ಕೆಲಸ ಕಂಟಿನ್ಯೂ ಮಾಡಿದೆ. ಲೇಟರ್ ಐ ಡಿಸೈಡೆಡ್ ಫೈನ್ ಇವಾಗ ಮನೆಗೆ ಹೋಗೋಣ ಅಂತ ಸಿಸ್ಟಮ್ನ ಶಟ್ ಡೌನ್ ಮಾಡಿ ಮನೆಗೆ ಹೋಗೋಕ್ಕೆ ರೆಡಿ ಆದೆ. ನಾನಿಲ್ಲಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಯಾಗಿಲ್ಲ. ಆ್ಯಕ್ಚುಲಿ ಹೊರಗಡೆ ಮಳೆ ಬರ್ತಿದೆ ಅಂತ ಖುಷಿಯಾಗಿದ್ದೀನಿ. ಮಳೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ನನಗೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಸ್ಕೂಲ್ ಡೇಸಲ್ಲಿ ಸ್ಕೂಲಿಂದ ಮನೆಗೆ ಹೋಗ್ಬೇಕಾದ್ರೆ ನೆನ್ಕೊಂಡು ಹೋಗ್ತಿದ್ದೆ, ಮಳೆ ನೀರಲ್ಲಿ ಆಟ ಆಡ್ಕೊಂಡು. ಅಂಬ್ರೆಲಾನೇ ಯೂಸ್ ಮಾಡ್ತಾ ಇರಲಿಲ್ಲ. ಅಂಬ್ರೆಲಾ ಇದ್ದರೂ ಬ್ಯಾಗಲ್ಲೇ ಇರ್ತಿತ್ತು, ಅದನ್ನು ಓಪನ್ನೇ ಮಾಡ್ತಾ ಇರಲಿಲ್ಲ. ಮಳೆ ಅಂದರೆ ಅಷ್ಟಿಷ್ಟ ನನಗೆ. ನನ್ನ ಸ್ಕೂಲ್ ಡೇಸು ಮತ್ತು ನನ್ನ ಕಾಲೇಜ್ ಡೇಸು ಇಟ್ ಈಸ್ ಸೋ ಫ್ರೆಶ್ ಇನ್ ಮೈ ಮೆಮರಿ. ಎವ್ರಿಥಿಂಗ್ ಫೀಲ್ಸ್ ಇಟ್ ಜಸ್ಟ್ ಹ್ಯಾಪನ್ಡ್ ಎಸ್ಟರ್ಡೇ ಅನ್ನೋರ ಥರ ಅಷ್ಟು ರಿಜಿಸ್ಟರ್ಡ್ ಆಗಿ ಹೋಗ್ಬಿಟ್ಟಿದೆ ನನ್ನ ಮೈಂಡಲ್ಲಿ. ಮಳೆ ಎಷ್ಟೇ ಇಷ್ಟ ಅಂತ ಹೇಳಿದ್ರು ಮಳೆಯಲ್ಲಿ ನೆನ್ಕೊಂಡು ಹೋಗೋ ಪ್ರಿವಿಲೇಜ್ ಅಂತೂ ಇಲ್ಲ ಇವಾಗ. ಐ ಜಸ್ಟ್ ಡಬಲ್ ಕನ್ಫರ್ಮ್ಡ್ ಇಟ್ಸ್ ನಾಟ್ ರೈನಿಂಗ್ ಅಂತ ಮನೆಗೆ ಹೊರಡೋಕ್ಕೆ ರೆಡಿ ಆದೆ. ಲಿಫ್ಟಲ್ಲಿದ್ದಾಗ ಇದೇ ಥರ ತಲೆಯಲ್ಲೇ ಏನೇನೋ ಥಾಟ್ಸು. ಎಷ್ಟು ಬೇಗ ಸ್ಕೂಲ್ ಡೇಸ್ ಮುಗೀತು, ಎಷ್ಟು ಬೇಗ ಕಾಲೇಜ್ ಡೇಸ್ ಮುಗೀತು, ಆಲ್ರೆಡಿ ಕರಿಯರ್ ಸ್ಟಾರ್ಟ್ ಆಗಿನೇ ಎಷ್ಟೊಂದು ವರ್ಷ ಆಗೋಯ್ತು ಅಂತ. ನಾನು ಯೂಶ್ವಲಿ ಹೊರಡಬೇಕಾದ್ರೆ ಇಷ್ಟೊಂದು ಗಾಡಿ ಇರೋದಿಲ್ಲ ಬೇಸ್ಮೆಂಟಲ್ಲಿ, ಯಾಕಂದರೆ ಸ್ವಲ್ಪ ಬೇಗನೆ ಹೊರಡೋದು ನನ್ನ ಮನೆಗೆ. ಬಟ್ ಇವತ್ತು ಬೇಸ್ಮೆಂಟಲ್ಲಿ ಸಿಕ್ಕಾಪಟ್ಟೆ ಗಾಡಿನ ನೋಡಿದ ತಕ್ಷಣ ಐ ವಾಸ್ ಇಮ್ಯಾಜಿನಿಂಗ್ ದೇ ಶುಡ್ ಬಿ ಸಮ್ ಟ್ರಾಫಿಕ್ ಅಂತ. ಬನ್ನಿ ತೋರಿಸ್ತೀನಿ ಟ್ರಾಫಿಕ್ ಹೆಂಗಿತ್ತು ಅಂತ. ಇದು ಡಬಲ್ ಡೆಕ್ಕರ್ ಫ್ಲೈಓವರಿಂದ ಇಳಿದ ತಕ್ಷಣ, ಫ್ಲೈಓವರ್ ಇನ್ನೂ ಇಳಿದೇ ಇಲ್ಲ, ಅಲ್ಲೇ ಟ್ರಾಫಿಕ್ ಇತ್ತು. ಸಿಕ್ಕಾಪಟ್ಟೆ ಹೊತ್ತು ನಿಂತ್ಕೊಂಡೆ. ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ನಾನು ಈ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೆ. ನೆಕ್ಸ್ಟ್ ಟ್ರಾಫಿಕ್ ಜಾಮ್ ಆಗಿರೋದು ರಾಯರ ಮಠದ ಹತ್ರ. ಒಂದು 15-20 ಮಿನಿಟ್ಸ್ ಟ್ರಾಫಿಕಲ್ಲಿದ್ದೆ. ಒಂದು 10 ಮಿನಿಟ್ಸ್ ಅಂತೂ ವೆಹಿಕಲ್ಸ್ ಮೂವ್ನೇ ಆಗಿಲ್ಲ. ಇಟ್ ವಾಸ್ ವೆರಿ ಸ್ಟ್ಯಾಗ್ನೆಂಟ್. ಯಾವ ಕಡೆಯಿಂದನೂ ವೆಹಿಕಲ್ಸ್ ಮೂವ್ ಆಗ್ತಾ ಇರಲಿಲ್ಲ. ಆ ಥರ ಟ್ರಾಫಿಕ್ ಜಾಮ್ ಆಗೋಗಿತ್ತು. ಹೀಗಿತ್ತು ನನ್ನ ಈ ಥರ್ಸ್ಡೇ. ತುಂಬ ಹೆಕ್ಟಿಕ್ ಆಗಿತ್ತು. ಇನ್ನೂ ನೀವೇನಾದರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ.